ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಾರುಣಿಕ ಹರಿ ತನ್ನೊಳಿಪ್ಪಾಪಾರ ಸ್ವಾತಂತ್ರ್ಯ ಗುಣದಿ ನಾನೂರು ತೆಗೆದು ಸಪಾದ ಆರೊಂದಧಿಕಾರವತ್ತು. ನಾರಿಗಿತ್ತು ದ್ವಿಷೋಡಶಾಧಿಕ 100 ಪಾದತ್ರಯವ ತನ್ನ ಶರೀರದೊಳಗೆ ಪರಿವಿಭಾಗವ ಮಾಡ್ದ ತ್ರಿಪದಾವ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 1. ಕಾರುಣಿಕ ಹರಿ ತನ್ನೊಳಿಪ್ಪ ಅಪಾರ ಸ್ವಾತಂತ್ರ್ಯ ಗುಣವು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಪರಮ ಕರುಣಾಮಯಿಯಾದ ಶ್ರೀ ಪರಮಾತ್ಮನ ಸ್ವಗತ ಅಪಾರ ಸ್ವಾತಂತ್ರ್ಯ ಎಂಬ ಗುಣದಲ್ಲಿ ಜಗದ್ ವ್ಯಾಪಾರಕ್ಕಾಗಿಯೂ ಮತ್ತು ಆಯಾಯ ಜೀವರ ಸಾಧನಕ್ಕಾಗಿ ಬಿಂಬರೂಪದಿಂದ ಕ್ರಿಯಾಭಿವ್ಯಕ್ತಿ ಇಟ್ಟಿರುವ ಹಂಚಿಕೆಗಳನ್ನು ತಿಳಿಸುತ್ತಾರೆ. ಶ್ರೀ ಪರಮಾತ್ಮನು ಸರ್ವೋತ್ತಮನು. ರಮ ಬ್ರಹ್ಮಾದಿಗಳೆಲ್ಲರೂ ಶ್ರೀಹರಿಯ ಅಧೀನರು. ಅಂದರೆ ಸಕಲ ಜೀವರು ಪರಾಧೀನ ಕರ್ತೃತ್ವ ಶಕ್ತಿಯುಳ್ಳವರು. ಸೃಷ್ಟಿ ಸ್ಥಿತಿ ಲಯಾದಿ ಜಗದ್ವ್ಯಾಪಾರಗಳಿಗಾಗಿ ಸರ್ವತಂತ್ರ ಸ್ವತಂತ್ರನಾದ ಸರ್ವೇಶ್ವರನು ತನ್ನ ಅಪಾರ ಸ್ವಾತಂತ್ರ್ಯವೆಂಬ ಗುಣದಲ್ಲಿ ಆಯಾಯ ಕಾರ್ಯಗಳ ನಿರ್ವಹಣೆಗೆ ಬೇಕಾಗುವಷ್ಟು ಭಾಗಗಳನ್ನು ಯಾವ ರೀತಿ ಮಾಡಿ ಆ ಅಂಶಗಳನ್ನು ತ್ರಿವಿಧ ಜೀವರಲ್ಲಿ ಯಾವ ರೀತಿ ಇಟ್ಟಿದ್ದಾನೆ. ಒಂದು ಕಾರ್ಯವು ನಿರ್ವಹಣೆಯಾಗಲು ಪ್ರಧಾನವಾಗಿ 2 ಕಾರಣಗಳು ಇರಲೇಬೇಕು: ಕರ್ತೃತ್ವ ಶಕ್ತಿ ಮತ್ತು ಸ್ವಾತಂತ್ರ್ಯ ಗುಣ. ಈ ಎರಡೂ ಒಂದೇ ಅಲ್ಲ, ಭಿನ್ನ ಭಿನ್ನವಾದ ಧರ್ಮಗಳು. ಈ ವಿಷಯವನ್ನು ಸ್ಪಷ್ಟವಾಗಿ ಅರಿತರೆ ಈ ಸಂಧಿಗತ ವಿಷಯವು ಅಂದರೆ ದತ್ತ ಸ್ವಾತಂತ್ರ್ಯವೆಂಬುದು ನಿಸ್ಸಂದೇಹವಾಗಿ ತಿಳಿಯಲು ಸಾಧ್ಯವಾಗುವುದು. ಒಂದು ಕೆಲಸವನ್ನು ಮಾಡಲು ಬೇಕಾಗಿರುವ ಕ್ರಿಯಾ ಸಾಮರ್ಥ್ಯಕ್ಕೆ ಕರ್ತೃತ್ವ ಶಕ್ತಿ ಎಂದು ಹೆಸರು. ಈ ಧರ್ಮವು ಶಕ್ತ್ಯಾತ್ಮಕವಾಗಿರುವುದು. ಅಂದರೆ ಒಂದು ಚಕ್ರಕ್ಕೆ ಚಲಿಸುವ ಶಕ್ತಿ ಇದೆ, ಆದರೆ ಇತರ ಸಹಾಯವಿಲ್ಲದೆ ಆ ಶಕ್ತಿಯು ಅಭಿವ್ಯಕ್ತಿಯಾಗಲಾರದು. ಅದರ ಕರ್ತೃತ್ವ ಶಕ್ತಿಯು ಕ್ರಿಯಾತ್ಮಕವಾಗಬೇಕಾದರೆ ಚಕ್ರವನ್ನು ತಿರುಗಿಸುವ ಅದಕ್ಕೆ ಅನ್ಯವಾದ ಇನ್ನೊಂದು ಶಕ್ತಿ ಬೇಕು. ಸ್ವಾತಂತ್ರ್ಯ. ಇಲ್ಲಿ ತಂತ್ರ ಎಂದರೆ ಒಂದು ವಸ್ತುವಿನ ನಿರ್ಮಾಣದಲ್ಲಿರುವ ಯಾಂತ್ರಿಕ ಕೌಶಲ, ಟೆಕ್ನಿಕ್. ಅದು ಆ ವಸ್ತುವಿಗೆ ಸಂಬಂಧಪಟ್ಟದ್ದು. ಸ್ವ ಎಂದರೆ ಆ ಯಾಂತ್ರಿಕ ಕೌಶಲ್ಯವನ್ನು ಕ್ರಿಯಾರೂಪವಾಗಿ ಪರಿವರ್ತಿಸಲು ಇತರ ಯಾವ ಸಹಾಯವೂ ಇಲ್ಲದೆ ಆ ವಸ್ತುವೇ ಸ್ವಯಂ ಶಕ್ತಿಯನ್ನು ಹೊಂದಿರುವ ಗುಣಧರ್ಮವು. ಜೀವರಾಗಲಿ ಅಥವಾ ಜಡವಸ್ತುವಾಗಲಿ ತಾನೇ ತಾನಾಗಿ ಕರ್ತೃತ್ವ ಶಕ್ತಿಯನ್ನು ಕ್ರಿಯಾತ್ಮಕವಾಗಿ ಮಾಡುವ ಗುಣಧರ್ಮವನ್ನೇ ಸ್ವಾತಂತ್ರ್ಯ ಎನ್ನುವರು. ಈಶನಾದ ಶ್ರೀ ಪರಮಾತ್ಮನಿಗೂ ಅವನ ಅಧೀನರಾದ ಸಕಲ ಜಡ ಜೀವರಾಶಿಗಳಿಗೂ ಇರುವ ವೈಲಕ್ಷಣವೇ ಸ್ವತಂತ್ರ ತತ್ವ ಮತ್ತು ಅಸ್ವತಂತ್ರ ತತ್ವಗಳ ಪ್ರಮುಖ ವಿಷಯವಾಗಿದೆ. ಈ ಪರಮಾತ್ಮನಿಗೆ ಜಗದ್ವ್ಯಾಪಾರಗಳನ್ನು ನಿರ್ವಹಿಸುವುದಕ್ಕೆ ಇತರರ ಸಹಾಯ ಬೇಕಾಗಿಲ್ಲ. ಸ್ವಾತಂತ್ರ್ಯವೆಂಬುದು ಶ್ರೀ ಪರಮಾತ್ಮನ ಸ್ವರೂಪಭೂತ ಗುಣ. ಈಶನಿಂದ ಅತ್ಯಂತ ಭಿನ್ನರಾದ ತ್ರಿವಿಧ ಜೀವರೆಲ್ಲರೂ ಈಶಾಧೀನರು. ಅವರ ಸ್ವರೂಪಭೂತ ಗುಣಗಳಾದ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಈ ಶ್ರೀ ಪರಮಾತ್ಮನ ಅಧೀನವಾಗಿವೆ. ಈ ಗುಣಧರ್ಮವೇ ಜೀವರು ಮತ್ತು ಜಡಗಳಿಗೆ ಇರುವ ಪರಸ್ಪರ ಭೇದವನ್ನು ಸೂಚಿಸುವುದು. ಜ್ಞಾನ ಮತ್ತು ಇಚ್ಛಾಶಕ್ತಿಗಳಿಂದ ಯುಕ್ತವಾದ ಪರಾಧೀನ ಕರ್ತೃತ್ವ ಶಕ್ತಿಯು ಜೀವರಿಗೆ ಇದೆ. ಜಡವಸ್ತುಗಳಿಗೆ ಜ್ಞಾನಶಕ್ತಿಯಾಗಲಿ ಇಚ್ಛಾಶಕ್ತಿಯಾಗಲಿ ಇಲ್ಲ. ಇದರಿಂದ ಶ್ರೀಹರಿಯು ಸರ್ವತಂತ್ರ ಸ್ವತಂತ್ರನು ಮತ್ತು ತದ್ಭಿನ್ನರಾದ ಸಕಲ ಜೀವರು ಅಸ್ವತಂತ್ರರು. ಇದಕ್ಕೆ ಪ್ರಮಾಣ ಸ್ವತಂತ್ರಮಸ್ವತಂತ್ರ ಚ ವಿವಿಧಂ ತಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರತ್.
ಇದು ತತ್ವಸಂಖ್ಯಾನ ಗ್ರಂಥದ ಮಂಗಳಾಚರಣ ಶ್ಲೋಕ. ಇದು ಗುರು ಮಧ್ವರ ವಚನ. ತತ್ವಗಳಲ್ಲಿ 2 ಪ್ರಕಾರ, ಸ್ವತಂತ್ರ ತತ್ವ ಮತ್ತು ಅಸ್ವತಂತ್ರ ತತ್ವ. ಭಗವಾನ್ ಶ್ರೀ ವಿಷ್ಣುವೇ ಸ್ವತಂತ್ರ ತತ್ವನು. ವಿಷ್ಣುವಾಧೀನ ಸಕಲ ಜಗತ್ತು, ಜೀವರು ಅಸ್ವತಂತ್ರ ತತ್ವಾತ್ಮಕರು. ಅಸೃಜ್ಯ ಅವಸ್ಥೆಯಲ್ಲಿ ಜೀವರನ್ನು ತನ್ನ ಸಂಕಲ್ಪಾನುಸಾರ ಸೃಷ್ಟಿಗೆ ತಂದು ಅವರಿಗೆ ಸಾಧನ ಪರಿಕರಗಳನ್ನು ಒದಗಿಸಿ ಅಸ್ವತಂತ್ರರಾದ ಜೀವರಲ್ಲಿ ತಾನು ಜೀವಾಂತರ್ಯಾಮಿಯಾಗಿ ಪ್ರವೇಶಿಸಿ ಅವರ ಕರ್ತೃತ್ವ ಶಕ್ತಿಯನ್ನು ಸ್ವ ಇಚ್ಛೆಯಿಂದ ಕ್ರಿಯಾತ್ಮಕವನ್ನಾಗಿ ಮಾಡಿ ಬಿಂಬಕ್ರಿಯಾದ್ವಾರ ಜೀವರಿಂದ ಸಕಲ ಕ್ರಿಯೆಗಳನ್ನು ಮಾಡಿಸುತ್ತಿರುವ ಆ ಕಮಲದಳಾಯತಾಕ್ಷನು ಪರಮಕಾರುಣಿಕನು. ಶ್ರೀ ಪರಮಾತ್ಮನ ಅಂಗಾಂಗಗಳಿಗಾಗಲಿ ಅವತಾರ ವಿಶೇಷಗಳಿಗಾಗಲಿ ರೂಪ ನಾಮ ಕ್ರಿಯೆಗಳಿಗಾಗಲಿ ಪರಸ್ಪರ ಭೇದವಿಲ್ಲ. ಇದರಿಂದ ಶ್ರೀಹರಿಯು ಸ್ವಗತ ಭೇದ ವಿವರ್ಜಿತನು. ಅವನಿಗೂ ಸ್ವರೂಪಭೂತವಾದ ಸ್ವಾತಂತ್ರ್ಯವೆಂಬ ಅವನ ಗುಣಕ್ಕೂ ಅಭೇದ. ಶ್ರೀ ಪರಮಾತ್ಮನ ಸ್ವಾತಂತ್ರ್ಯ ಗುಣ ಅಪಾರ. ಇಂತಹ ಅನಂತಾನಂತ ಸ್ವಾತಂತ್ರ್ಯ ಗುಣರಾಶಿಯಲ್ಲಿ ಹರಿಯು ಜಗದ್ವ್ಯಾಪಾರಗಳನ್ನು ನಿರ್ವಹಿಸಲು 400 ಭಾಗಗಳನ್ನು ಮಾತ್ರ ತೆಗೆದುಕೊಂಡು ಅದನ್ನು ಈ ರೀತಿ ವಿಭಾಗಿಸಿದನು. ತನ್ನ ಪತ್ನಿಯಾದ ಶ್ರೀ ಲಕ್ಷ್ಮೀದೇವಿಯರಲ್ಲಿ 67 ಕಾಲು ಭಾಗ ಇಟ್ಟನು. ತನ್ನಲ್ಲಿ ಸ್ವಗತ ಸ್ವಾತಂತ್ರ್ಯ ರೂಪದಲ್ಲಿ 132 ಮುಕ್ಕಾಲು ಭಾಗ ಇಟ್ಟುಕೊಂಡನು. ಉಳಿದ ಅಂಶವನ್ನು ಬ್ರಹ್ಮಾದಿ ತೃಣಾಂತ ಸಕಲ ಜೀವರಲ್ಲಿ 200 ಭಾಗ ಇಟ್ಟನು. ಅಲ್ಲಿಗೆ ಒಟ್ಟು 400 ಭಾಗಗಳಾಯಿತು. ಶ್ರೀ ಲಕ್ಷ್ಮೀದೇವಿಯರಲ್ಲಿ ಇಟ್ಟ ವಿಭಾಗವನ್ನು ಸಪಾದ 6+60 ಎಂದಿದ್ದಾರೆ. ಅಂದರೆ 6+7 ಭಾಗ, 60 ಭಾಗ ಸಪಾದ ಕಾಲು ಭಾಗ. ಸಪಾದ 6+60 ಒಟ್ಟು 67 ಕಾಲು ಭಾಗ. ತನ್ನ ಶರೀರದಲ್ಲಿ ಅಂದರೆ ಸ್ವಗತವಾಗಿ ಇಟ್ಟುಕೊಂಡ ವಿಭಾಗ ದ್ವಿಷೋಡಶ, 2 ಷೋಡಶ 16 ಅಂದರೆ 32 ಅಧಿಕ 100 ಕಾಲು. 4 ಪಾದಗಳಲ್ಲಿ 3 ಪಾದತ್ರಯವ ಅಂದರೆ ಮುಕ್ಕಾಲು. ಅಲ್ಲಿಗೆ ದ್ವಿಷೋಡಶ 100 ಪಾದತ್ರಯವ 132 ಭಾಗಗಳಾಯಿತು. ಇದರಲ್ಲಿ ತನ್ನಲ್ಲಿ ಇಟ್ಟುಕೊಂಡ ಭಾಗ 132 ಮುಕ್ಕಾಲು. ನಾರಿಗಿತ್ತದ್ದು ಉಳಿದದ್ದು. ಬ್ರಹ್ಮದ ತೃಣಾಂತ ಜೀವರಲ್ಲಿ 200 ಭಾಗ, 3 ಭಾಗ ಮಾಡಿ ಇಟ್ಟಿದ್ದರಿಂದ ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಗೆ ತ್ರಿಪದಾಹ್ವನೆಂದು ಹೆಸರು. ಅಂದರೆ ತ್ರಿಪದ 3 ಪಾದಗಳು, ಆಹ್ವ ಹೆಸರುಳ್ಳವನು. ಇಲ್ಲಿ ವಿಶೇಷ ವಿಚಾರವೆಂದರೆ ಶ್ರೀಹರಿಯು ಸರ್ವತಂತ್ರ ಸ್ವತಂತ್ರನು. ಅವನ ಸ್ವಾತಂತ್ರ್ಯ ಗುಣಕ್ಕೂ ಅವನಿಗೂ ಅಭೇದ. ಜೀವರಲ್ಲಿ ತನ್ನ ಸ್ವಾತಂತ್ರ್ಯವನ್ನು ಇಟ್ಟನು ಎಂದರೆ ಸ್ವತಂತ್ರರಾದ ತಾನು ಅಸ್ವತಂತ್ರರಾದ ಜೀವರಲ್ಲಿ ಬಿಂಬರೂಪದಿಂದ ಪ್ರವೇಶಿಸಿ ಜೀವರಿಗೆ ನಿತ್ಯಾಭಿಯೋಗಿಯಾಗಿದ್ದು ಜೀವನಾಮಕನಾಗಿ ಜೀವಾಧಾರನಾಗಿ ಜೀವರಲ್ಲಿರುವ ಕರ್ತೃತ್ವ ಶಕ್ತಿಯನ್ನು ಪ್ರೇರಿಸುವನು. ಈ ಕ್ರಿಯೆಯು ಶ್ರೀಹರಿಯ ಬಿಂಬಕ್ರಿಯೆಯಿಂದ ಪ್ರವರ್ತಿತವಾಗುವುದು. ಸರ್ವ ಜೀವರಲ್ಲಿ ಆಯಾಯ ಜೀವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ತಾನು ಬಿಂಬನಾಗಿದ್ದು ಅವರ ದ್ವಾರ ಪ್ರೇರಿಸುವ ಶಕ್ತಿ ವಿಶೇಷವೇ. ಅಂದರೆ ಶ್ರೀಹರಿಯ ಬಿಂಬಕ್ರಿಯಾ ರೂಪರಾದ ಪ್ರೇರಣೆಯೇ ದತ್ತ ಸ್ವಾತಂತ್ರ್ಯವು. ಈ ಅರ್ಥ ಹೊರತು ಜೀವರಿಗೆ ತನ್ನ ಸ್ವಾತಂತ್ರ್ಯವನ್ನು ಕೊಟ್ಟನು ಎಂಬ ವಿವರಣೆಯು ತತ್ವಕ್ಕೆ ವಿರೋಧವಾಗುವುದು. ದತ್ತ ಎಂದರೆ ಕೊಡಲ್ಪಟ್ಟದ್ದು ಎಂದರ್ಥವಲ್ಲ, ಬಿಂಬನಾಗಿ ತಾನು ಇಟ್ಟಿರುವುದು ಎಂದರ್ಥ. ದತ್ತ ಸ್ವಾತಂತ್ರ್ಯವೆಂದರೆ ಶ್ರೀಹರಿಯ ಬಿಂಬಕ್ರಿಯಾ ರೂಪವಾದ ಜೀವನ್ನಿಷ್ಠ ವ್ಯಾಪಾರವೇ ವಿನಃ ಅನ್ಯಥಾ ಅಲ್ಲವೇ ಅಲ್ಲ ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.